ನಮಸ್ಕಾರ ಸ್ನೇಹಿತರೆ. ಏನು ಇವಾಗ ನೋಟಿಫಿಕೇಷನ್ ಆಗ್ತಿಲ್ಲ, ಎಲ್ಲರಿಗೂ ಬೇಜಾರಾಗಿದೆ. ಆದರೂ ಶಾಲೆಗಳಲ್ಲಿ ಅತಿ ಇಷ್ಟಪಡುವ ಮಕ್ಕಳು ಯಾವುದೋ ಒಂದು ಟೀಚರ್ ಪೋಸ್ಟ್ ಇದೆ ಅಂದರೆ ಅದು ದೈಹಿಕ ಶಿಕ್ಷಕರಲ್ಲಿ ಎರಡು ಮಾತೇ ಇಲ್ಲ ಅಲ್ವಾ. ಅದೇ ರೀತಿಯಾಗಿ ನೀವು ದೈಹಿಕ ಟೀಚರ್ ಆಗಲೇಬೇಕು ಅಂದರೆ ಈ ಬಾಸ್ಕೆಟ್ಬಾಲ್ನಲ್ಲಿ 2003ರಿಂದ 2017ರವರೆಗೂ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದಾಗ ಪ್ರತಿ ಪೇಪರಲ್ಲೂ 2ರಿಂದ 3 ಕ್ವಶನ್ ಬಂದಿದೆ. ಪ್ರತಿ ಪೇಪರಲ್ಲೂ 2ರಿಂದ 3 ಕ್ವಶನ್ ಬಂದಿದೆ. ಅಂದರೆ 100 ಮಾರ್ಕ್ಸ್ಗೆ ಇದರ ವ್ಯಾಲ್ಯೂ ಎಷ್ಟಪ್ಪ ಅಂದರೆ 3% ಇದೆ. 3% ಇದೆ. ಅದರಿಂದ ನೀವು ಬಾಸ್ಕೆಟ್ಬಾಲ್ನ ಎಲ್ಲೆಲ್ಲಿ ಏನೊಂದು ಕ್ವಶನ್ ಅಂತ ಹೇಳ್ತೀನಿ. ಫಸ್ಟು ನೆಕ್ಸ್ಟ್ ಕ್ಲಾಸಲ್ಲಿ ಬಾಸ್ಕೆಟ್ಬಾಲ್ ಬಗ್ಗೆ ಫುಲ್ ಮಾಹಿತಿ ನೀಡ್ತೀನಿ. 1 ಮಾರ್ಕ್ಸ್ ಮಿಸ್ ಆಗಬಾರ್ದು. 3 ಮಾರ್ಕ್ಸ್ ಈಸಿಯಾಗಿ ಹೊಡೆದಾಕ್ಬಿಡ್ಬೇಕು ಬಾಸ್ಕೆಟ್ಬಾಲು. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಂಬೇಡಿ. ಎಲ್ಲ ನನ್ನ ಭಾವಿ ಶಿಕ್ಷಕರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ಬಾಸ್ಕೆಟ್ಬಾಲ್ ಕ್ಲಾಸ್ನ ಆರಂಭಿಸೋಣ. ಏನಿಲ್ಲ, ಮೊದಲನೇ ಕ್ವಶನ್ ಏನು ಮಾಡೋಣ, 2003ರಲ್ಲಿ ಏನು ಕ್ವಶನ್ ಹಾಕ್ಯಾನಪ್ಪ ಅಂದರೆ ಬಾಸ್ಕೆಟ್ಬಾಲ್ ಆಟದಲ್ಲಿ ಒಂದು ಕ್ವಾರ್ಟರ್ ಕಾಲಾವಧಿ ಕೇಳೋಣ. ಎಷ್ಟಿರುತ್ತಪ್ಪ ಅಂತ 10 ನಿಮಿಷ, 12 ನಿಮಿಷ, 15 ನಿಮಿಷ ಕೊಟ್ಟವನೆ. ನೀವೆಲ್ಲ ಆಲ್ಮೋಸ್ಟ್ ಅಲ್ಲೂ ಟೀಚರ್ ಕೆಲಸ ಮಾಡ್ತಿರ್ತೀರ, ನಿಮಗೆಲ್ಲ ಗೊತ್ತಿರುತ್ತೆ ಎಷ್ಟು ನಿಮಿಷ ಇರುತ್ತೆ ಅಂತೇಳಿ. ಕೇವಲ 10 ನಿಮಿಷ ಒಂದು ಕ್ವಾರ್ಟ್ರಿಗೆ. ಇಲ್ಲಿ 4 ಕ್ವಾರ್ಟ್ರ್ ಬರ್ತವೆ, 10 ಕ್ವಾರ್ಟ್ರು. 10 ನಿಮಿಷ 4 ಕ್ವಾರ್ಟ್ರ್ ಬರ್ತವೆ. 2 ನಿಮಿಷ ವಿಶ್ರಾಂತಿ, ನೆಕ್ಸ್ಟ್ ಟಾಪಿಕ್ 15 ನಿಮಿಷ, ಆ ಥರ ಇದೆ. ಅದನ್ನು ಮುಂದೆ ಕ್ವಶನ್ ಬರುತ್ತೆ. ಓಕೆನಾ. ಫಸ್ಟ್ನೇ ಕ್ವಶನಲ್ಲಿ ಈ ಥರ ಕೇಳಿದ್ದೀನಿ 2003ರಲ್ಲಿ. ಅದೇ 2003ರಲ್ಲಿ ಮತ್ತೊಂದು ಕ್ವಶನ್ ಕೇಳ್ತಾನೆ. ಏನಪ್ಪ ಅಂದರೆ ಬಾಸ್ಕೆಟ್ಬಾಲ್ನ ರಿಂಗಿನ ವ್ಯಾಸ ಎಷ್ಟು ಅಂತ ಕೇಳ್ತಾನೆ. ರಿಂಗಿನ ವ್ಯಾಸ ಆಲ್ಮೋಸ್ಟ್ ಎಲ್ಲ ಓದ್ಕೊಂಡಿರ್ತೀರ ನೀವು, ಯಾರು ದಡ್ರಿರಲ್ಲ. 45 ಸೆಂಟಿಮೀಟರ್. 45 ಸೆಂಟಿಮೀಟರ್. ಸೆಂಟಿಮೀಟರು, ಮೀಟ್ರ್ ಇವುಗಳು ವ್ಯತ್ಯಾಸ ನೋಡ್ಕೊಬೇಕಾಗುತ್ತೆ. 2ನೇ ಕ್ವಶನು. ಅದೇ ರೀತಿಯಾಗಿ 3ನೇ ಕ್ವಶನ್ ಏನಪ್ಪ ಅಂದರೆ ಬಾಸ್ಕೆಟ್ಬಾಲ್ನ ಬೋರ್ಡ್ನ ಉದ್ದ. ಹಿಂದೆಗಡೆ ಬೋರ್ಡ್ ಇರುತ್ತಲ್ಲ, ಮೊದಲು ವುಡ್ಡಲ್ಲಿರೋದು, ಈಗೆಲ್ಲ ಆಲ್ಮೋಸ್ಟ್ ಎಲ್ಲ ಏನು ಫೈಬರಿಂದ ಮಾಡಾಕ್ತಾಯಿದ್ದಾರೆ ಅಲ್ವಾ. ಅದರ ಉದ್ದ ಎಷ್ಟಪ್ಪ ಇರುತ್ತೆ ಅಂದರೆ 1.80 ಮೀಟರ್ ಇದು ಇಂಟು 1.05 ಮೀಟರ್. ಹಿಂಗಾದರೂ ಕೇಳ್ತೇನೆ 180 ಸೆಂಟಿಮೀಟರ್ ಅಥವಾ 105 ಸೆಂಟಿಮೀಟರ್ ಇದ್ರ ಕೊಟ್ಟರು ರೈಟ್ ಆನ್ಸರ್ ಆಗುತ್ತೆ. ಇಲ್ಲಿ 1.80 ಮೀಟರ್, 1.05 ಮೀಟರ್ ಆನ್ಸರ್ ಆಗುತ್ತೆ 3ನೇ ಕ್ವಶನ್ಗೆ. ಅದೇ ರೀತಿಯಾಗಿ 4ನೇ ಕ್ವಶನ್ ಏನು ಕೇಳೋಣಪ್ಪ ಅಂದರೆ 4ನೇ ಕ್ವಶನು ಏನು ಕೇಳಪ್ಪ, ಇದು 2005 ಕ್ವಶನು, ಅವೆರಡು 2003. ಇದು 2005ರಲ್ಲಿ ಏನು ಕೇಳ್ತಾನಪ್ಪ ಅಂದರೆ ಬಾಸ್ಕೆಟ್ಬಾಲ್ ಆಟದಲ್ಲಿ ಬಾಸ್ಕೆಟ್ನಿಂದ 7 ಮೀಟರ್ ದೂರದಿಂದ ಆಟಗಾರನೊಬ್ಬ ಫೀಲ್ಡ್ ಗೋಲ್ ಗಳಿಸಿದಾಗ ಎಷ್ಟು ಪಾಯಿಂಟ್ ಕೊಡ್ತಾರೆ ಅಂತ ಕ್ವಶನ್. ಎಷ್ಟು ಕೊಡ್ತಾರಪ್ಪ? 3 ಪಾಯಿಂಟ್ ಕೊಡ್ತಾರೆ. ಡಿ ಏರಿಯಾದ ಒಳಗಡೆ ಹಾಕಿದ್ರೆ 2 ಪಾಯಿಂಟ್ ಕೊಡ್ತಾರೆ. ಫ್ರೀ ಥ್ರೋ ಕೊಟ್ಟರೆ 6.25 ಮೀಟ್ರಿಂದ ಹಾಕ್ತಾರೆ, ಅಲ್ಲಿ ಒಂದು ಅಂಕ ಕೊಡ್ತಾರೆ. ಇಷ್ಟು 2005, 2003ರಲ್ಲಿ ಬಂದಿರತಕ್ಕಂಥ ಬಾಸ್ಕೆಟ್ಬಾಲ್ನ ಕ್ವಶನ್ ಇರ್ತವೆ. ಅದೇ ರೀತಿಗೆ 2006ನೇ ಇಸ್ವಿಯಲ್ಲಿ ಒಂದು ಕ್ವಶನ್ ಬರುತ್ತೆ. ಬಾಸ್ಕೆಟ್ಬಾಲ್ನ ರಿಂಗಿನ ವ್ಯಾಸ ಎಷ್ಟು? ರಿಂಗಿನ ವ್ಯಾಸ ಆಗಲಿ ಹೇಳೋದು. ಫಸ್ಟ್ ಕ್ವಶನ್ ಬಂದಿತ್ತು 2005ರಲ್ಲಿ 45 ಸೆಂಟಿಮೀಟರ್. ರಿಂಗಿನ ವ್ಯಾಸ ಬಂದು 45 ಸೆಂಟಿಮೀಟರ್ ಆಗಿರುತ್ತೆ. ಅದೇ ರೀತಿಗೆ 6ನೇ ಕ್ವಶನು, ಇದು 2006ನೇ ಇಸ್ವಿಯಲ್ಲಿ ಕೇಳಿರ್ತಕ್ಕಂಥ ಕ್ವಶನು. ಬಾಸ್ಕೆಟ್ಬಾಲ್ ಆಟದಲ್ಲಿ ಸಾಮಾನ್ಯವಾಗಿ ಅನುಸರಿಸುವ ಕ್ರೀಡಾಧಿಕಾರ ಅಥವಾ ಅಂದರೆ ತೀರ್ಪು ಕೊಡ್ತಾರಲ್ಲ ರೆಫ್ರಿ, ಯಾವ ರೀತಿ ಮೂವ್ ಆಗ್ತಾರೆ ಅಂತೇಳಿ. ಯಾವ ರೀತಿ ಮೂವ್ ಆಗ್ತಾರೆ ಅಂದರೆ ಅವರು ಲೀಡ್ ಆ್ಯಂಡ್ ಟ್ರಯಲ್ ಪ್ರಕಾರ ಹೋಗಿ ಅವರು ತೀರ್ಪು ಕೊಡ್ತಾ ಇರ್ತಾರೆ. ಓಕೆನಾ. ಅದೇ ರೀತಿಯಾಗಿ 7ನೇ ಕ್ವಶನ್ ಏನಪ್ಪ ಅಂದರೆ ಬಾಸ್ಕೆಟ್ಬಾಲ್ ಆಟಗಾರನಿಗೆ ಎದೆಯ ಸಂಖ್ಯೆಯನ್ನು ಎಲ್ಲಿಂದ ಎಲ್ಲಿಯವರೆಗೂ ಕೊಡಲಾಗುತ್ತದೆ? ನಿಮಗೆಲ್ಲ ಗೊತ್ತಿರೋ ಕ್ವಶನೇ ಇಲ್ಲ ಅಂತಲ್ಲ, ನೀವೆಲ್ಲ ಓದ್ಕೊಂಡಿರ್ತೀರ. ಆದರೂ ಒಂದು ಸಲ ನೀವು ಓದಿರೋದನ್ನ ಹೇಳಿಕೆ ರೂಪದಲ್ಲಿ ಕೇಳಿದಾಗ ಮನದಟ್ಟಾಗ್ಬಿಡುತ್ತೆ, ಯಾವುದೇ ಕಾರಣಕ್ಕೂ ಮರ್ತೋಗಲ್ಲ. ಇಲ್ಲಿ ನೋಡಿ, 4ರಿಂದ 15 ಅಷ್ಟೇ. 4ರಿಂದ 15 ಕೊಡ್ತಾರೆ. 4ರಿಂದ 15 ಕೊಡ್ತಾರೆ. ವಾಲಿಬಾಲಲ್ಲಿ ಎಷ್ಟು ಕೊಡ್ತಾರೆ ಗೊತ್ತಾ ನಿಮಗೆ? ನೆನಪಿದೆ ವಾಲಿಬಾಲಲ್ಲಿ 1ರಿಂದ 18 ತನಕ ಮಾತ್ರ ಕೊಡ್ತಾರೆ. ವಾಲಿಬಾಲಲ್ಲಿ 1ರಿಂದ 18ವರೆಗೂ ಮಾತ್ರ ಚೆಸ್ಟ್ ನಂಬರ್ ಕೊಡ್ತಾರೆ. ಓಕೆನಾ. ಅದೇ ರೀತಿಯಾಗಿ ಇದು 2007ನೇ ಇಸ್ವಿ ಕ್ವಶನ್. 7ನೇ ಕ್ವಶನು. 8ನೇ ಕ್ವಶನು ಕೂಡ 2007ನೇದೇ ಇರುತ್ತೆ. ಬಾಸ್ಕೆಟ್ಬಾಲ್ ಆಟವನ್ನು ಮೊಟ್ಟ ಮೊದಲ ಬಾರಿಗೆ ಕಂಡುಹಿಡಿದವರು ಯಾರು ಅಂದರೆ ಬಾಸ್ಕೆಟ್ಬಾಲ್ ಆಟವನ್ನು ಮೊಟ್ಟ ಮೊದಲ ಬಾರಿಗೆ ಕಂಡುಹಿಡಿದವರು ನೋಡಿ ಇವರೇ, ಡಾಕ್ಟರ್ ಜೇಮ್ಸ್ ಎ ನೈಸ್ಮಿತ್ ಅಂತೇಳಿ. ಇವರು ಅಮೇರಿಕದಲ್ಲಿ ಈ ಒಂದು ಕ್ರೀಡೆಯನ್ನು ಕಂಡುಹಿಡಿತಾರೆ. ಇದನ್ನು YMCA ಮೊದಲಿಗೆ ಅಮೇರಿಕದ ವಿಶ್ವವಿದ್ಯಾಲಯಗಳಿಗೆ ಪ್ರಾಯೋಗಿಕವಾಗಿ ಆಡ್ತಾರೆ. ಈ ಒಂದು ಆಟವನ್ನು ಆಡಬೇಕಾದ್ರೆ ಬಾಸ್ಕೆಟ್ಬಾಲ್ನಲ್ಲಿ ಹಿಂಗೂ ಕೇಳ್ಬೋದು ಕ್ವಶನು. ಈ ಬಾಸ್ಕೆಟ್ಬಾಲ್ ಕಂಡುಹಿಡಿದಂಥ ಸಂದರ್ಭದಲ್ಲಿ ಯಾವ ಬಾಲನ್ನು ಬ್ಯಾಸ್ಕೆಟ್ ಹಾಕಲು ಬಳಸ್ತಾರೆ ಅಂದರೆ ಸಾಕರ್ ಅಂದರೆ ಯಾವುದೂ ಅಲ್ಲ, ಸಾಕರ್ ಅಂದರೆ ಫುಟ್ಬಾಲ್ ಆಗಿರುತ್ತೆ. ಈ ಬಾಸ್ಕೆಟ್ಬಾಲ್ ಅಂತ ಹೆಸರು ಕೊಟ್ಟವ್ರು ಯಾರಂದರೆ ಇದೇ ನೈಸ್ಮಿತ್ ಕೊಡ್ತಾರೆ. ಇದೇ ನೈಸ್ಮಿತ್ತು ಬಾಸ್ಕೆಟ್ಬಾಲ್ನ ಹೆಸರನ್ನು ಕೊಡ್ತಾರೆ. ಪ್ರಥಮ ಬಾರಿಗೆ ಈ ಬಾಸ್ಕೆಟ್ಬಾಲು ಯಾವ ಒಂದು ಒಲಿಂಪಿಕಲ್ಲಿ ಸೇರ್ಪಡೆ ಆಗುತ್ತೆ ಅಂದರೆ 1936ರ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಸೇರ್ಪಡೆ ಆಗುತ್ತಿದೆ. 1936ರ ಪ್ಯಾರಿಸ್ ಒಲಿಂಪಿಕ್ಕಲ್ಲಿ. ಅದೇ ರೀತಿಯಾಗಿ ಮಹಿಳೆಯರದು ಯಾವಾಗ ಈ ಒಂದು ಒಲಿಂಪಿಕ್ ಸೇರ್ಪಡೆ ಆಯ್ತು ಅಂದರೆ 1976ನೇ ಇಸ್ವಿಲಿ ಅವ್ರದ್ದು ಕೂಡ ಒಲಿಂಪಿಕ್ನಲ್ಲೇ ಸೇರ್ಪಡೆ ಆಗುತ್ತೆ ಮಹಿಳೆಯರ ಬಾಸ್ಕೆಟ್ಬಾಲ್. ಓಕೆನಾ. ಅದೇ ರೀತಿಯಾಗಿ 2009ರಲ್ಲಿ ಏನು ಕ್ವಶನ್ ಕೇಳ್ತಾನಪ್ಪ ಅಂದರೆ ಬಾಸ್ಕೆಟ್ಬಾಲ್ ಆಟದಲ್ಲಿ ಬ್ಯಾಕ್ ಬೋರ್ಡ್, ಅದೇನೇ ಹೇಳಿದ್ನಲ್ಲ,
1.08 ಸೆಂಟಿಮೀಟರ್ ಟು 1.05 ಸೆಂಟಿಮೀಟರ್ ಇರುತ್ತೆ. ಓಕೆನಾ, 0.5 ಸೆಂಟಿಮೀಟರ್ ಇರುತ್ತೆ. ಅದು 10ನೇ ಕ್ವಶನು ಅದೇ ಇಯರ್ನಲ್ಲಿ ಕೇಳ್ತಾನೆ. ಏನು ಕೇಳ್ತಾನೆ ಅಂತಂದರೆ, ಬ್ಯಾಸ್ಕೆಟ್ಬಾಲ್ ಆಟದಲ್ಲಿ ಆಕ್ರಮಣಕಾರಿ ಆಟಗಾರರ ಮುಖ್ಯ ಗುರಿ ಯಾವುದೇ ಇರ್ತದೆ. ಅವ್ರ ಮುಖ್ಯ ಗುರಿ ಎಲ್ಲರಿಗೂ ಗೊತ್ತೇ ಅದು ಸ್ಕೋರ್ ಮಾಡಲೇಬೇಕು. ಹಾಗಾಗಿ ಅವ್ರ ಗುರಿ ಏನಿದ್ರು ಬ್ಯಾಸ್ಕೆಟ್ ಮಾಡೋದೇ ಇರ್ತದೆ, ಅದು ಸ್ಕೋರ್ ಮಾಡೋವಂಥ ಉದ್ದೇಶ ಆಗಿರುತ್ತೆ. ಇದು ಡಂಕ್ ಕೌಶಲ್ಯ ಯಾವ ಕ್ರೀಡೆಯಲ್ಲಿ ಬಳಸುತ್ತಾರೆ? 11ನೇ ಕ್ವಶನು. ಇದು ಬ್ಯಾಸ್ಕೆಟ್ಬಾಲ್. ಇದು 2 ಬಾರಿ ರಿಪೀಟ್ ಆಗಿದೆ, ಇದು 2 ಬಾರಿ ರಿಪೀಟ್ ಆಗಿದೆ. ಓಕೆನಾ, ಇದು ಬರುತ್ತೆ ನೆಕ್ಸ್ಟ್ ಡಂಕ್ ಅಂತ ಹೇಳಿ ಇನ್ನೊಂದು ಕ್ವಶನ್ ಬರುತ್ತೆ. ಇದು ಯಾವುದು ಅಂದರೆ ಬ್ಯಾಸ್ಕೆಟ್ಬಾಲ್ಗೆ ಸಂಬಂಧ ಬರುತ್ತೆ. ಡಂಕ್ ಅಂದರೆ ಏನಿಲ್ಲ, ತಗೊಂಡೋಗಿ ರಿಂಗ್ ಹಿಡಿದ್ಬಿಟ್ಟು ಬಾಲ್ ಅದು ಒಳಗಡೆ ಹಾಕ್ತೀವಲ್ಲ, ಅದೇ ಡಂಕ್. ಓಕೆನಾ, ಅದೇ ರೀತಿಗೆ 2011ರಲ್ಲಿ 12ನೇ ಕ್ವಶನ್ ಏನು ಕೇಳ್ತಪ್ಪ ಅಂದರೆ, ಬ್ಯಾಸ್ಕೆಟ್ಬಾಲ್ ಡಬಲ್ ಫೌಲ್ ಎಂದರೇನು? ಬ್ಯಾಸ್ಕೆಟ್ಬಾಲ್ನಲ್ಲಿ ಡಬಲ್ ಫೌಲ್ ಎಂದರೆ ವಿಭಿನ್ನ ತಂಡಗಳ ಒಬ್ಬೊಬ್ಬ ಆಟಗಾರರು ಪರಸ್ಪರರ ಮೇಲೆ ಏಕಕಾಲದಲ್ಲಿ ಫೌಲ್ ಮಾಡೋದನ್ನು ಡಬಲ್ ಫೌಲ್ ಅಂತ ಕರೀತಾರೆ. ಓಕೆನಾ, ಅದೇ ರೀತಿಯಾಗಿ 2011ರಲ್ಲಿ ಇನ್ನೊಂದು ಕ್ವಶನ್ ಕೇಳ್ತಾನೆ. ಏನಪ್ಪ ಅಂದರೆ, ನೆಲಮಟ್ಟದಿಂದ ಬ್ಯಾಸ್ಕೆಟ್ಬಾಲ್ ರಿಂಗಿನ ಮೇಲ್ತುದಿಗೆ ಇರುವ ಅಂತರ ಅಂದರೆ ರಿಂಗ್ ಎಷ್ಟು ಹೈಟ್ ಇದೆ ಅಂಥೇಳಿ 3.05 ಮೀಟರ್ 3.05 ಮೀಟರ್ ಅದರ ಎತ್ತರ ಇರ್ತದೆ ಬ್ಯಾಸ್ಕೆಟ್ಬಾಲ್ದು ರಿಂಗಿಂದ. ಓಕೆನಾ, ಅದೇ ರೀತಿಯಾಗಿ ಬ್ಯಾಸ್ಕೆಟ್ ರಿಂಗ್ ಬೋರ್ಡ್ ಮತ್ತು ರಿಂಗಿನ ಅಂತರ, ಈ ಬೋರ್ಡು ಮತ್ತು ರಿಂಗಲ್ಲಿ ಗ್ಯಾಪ್ ಇರುತ್ತೆ, ಒಂದು ಇದಾಗಿರುತ್ತೆ. ಅದೆಷ್ಟಿರುತ್ತೆ ಅಂದರೆ 15 ಸೆಂಟಿಮೀಟರ್ ಇರುತ್ತೆ. 15 ಸೆಂಟಿಮೀಟರು ಇರುತ್ತೆ. ಇದು ಎಕ್ಸ್ಟ್ರಾ ಮಾಹಿತಿ. ಇದು ಕ್ವಶನ್ ಬಿಟ್ಟು ಎಕ್ಸ್ಟ್ರಾ ಮಾಹಿತಿ ಅಂದರೆ. ಓಕೆನಾ, ಅದೇ ರೀತಿಗೆ ಬ್ಯಾಸ್ಕೆಟ್ಬಾಲ್ ಬೋರ್ಡ್ನ ಅಳತೆ ಎಷ್ಟಿರುತ್ತಪ್ಪ ಅಂದರೆ, ಇಲ್ಲಿ ರಿಂಗ್ ಕೇಳೋಣ ಯಾವಾಗಲೂ ಪ್ರತಿ ಸಲ, ಇದನ್ನು ನೆನ್ಪಿಟ್ಕೊಳ್ಳೋಣ. ಬ್ಯಾಸ್ಕೆಟ್ಬಾಲ್ ಬೋರ್ಡ್ನ ಫುಲ್ ಅಳತೆ ಏನಪ್ಪ ಅಂದರೆ 59 ಸೆಂಟಿಮೀಟರು ಇಂಟು 45 ಸೆಂಟಿಮೀಟರ್ ಇರುತ್ತೆ. 59 ಉದ್ದ, 45 ಅಗಲ ಇರ್ತದೆ. ಓಕೆನಾ, ಅದೇ ರೀತಿಗೆ ಬ್ಯಾಸ್ಕೆಟ್ಬಾಲ್ನ ವೃತ್ತದ ಅಳತೆ ಇರ್ತದೆ 1.80 ಮೀಟರ್. ಬ್ಯಾಸ್ಕೆಟ್ಬಾಲ್ನ ವೃತ್ತದ ಅಳತೆ. ಬ್ಯಾಸ್ಕೆಟ್ಬಾಲ್ನ ರಿಂಗ್ನಲ್ಲಿರುವ ನೆಟ್ನ ಉದ್ದ ಎಷ್ಟಿರುತ್ತೆ ಅಂದರೆ 40 ಸೆಂಟಿಮೀಟರ್ ಇರುತ್ತೆ. ನೆಟ್ ಹಾಕಿರ್ತಾರಲ್ಲ ಒಂದು ಬ್ಯಾಸ್ಕೆಟ್ಬಾಲ್ ಅಲ್ಲ, ರಿಂಗ್ಗೆ ನೆಟ್ ಹಾಕಿರ್ತಾರೆ, 40 ಸೆಂಟಿಮೀಟರ್ ಇರ್ತಿತ್ತಂತೆ ನೋಡಿ, 40 ಸೆಂಟಿಮೀಟರ್ ಇರ್ತಿತ್ತಂತೆ. ಅದೇ ರೀತಿಗೆ ಬ್ಯಾಸ್ಕೆಟ್ಬಾಲ್ನ ಎಲ್ಲ ಕೋರ್ಟ್ನ ಲೈನ್ಗಳು ಎಷ್ಟು ಸೆಂಟಿಮೀಟರ್ ಇರಬೇಕು ಅಂತ ಕ್ವಶನ್ ಕೇಳಿದ್ರೆ 5 ಸೆಂಟಿಮೀಟರ್ ಇರಬೇಕು. ಅದೇ ರೀತಿ ಬ್ಯಾಸ್ಕೆಟ್ಬಾಲ್ನ ಉದ್ದ ಇಂಟು ಅಗಲ ಎಷ್ಟಂದರೆ 28 ಇಂಟು 15 ಮೀಟರ್ ಇರುತ್ತೆ. ವಾಲಿಬಾಲ್ದು ಎಷ್ಟಂದರೆ 18 ಇಂಟು 9 ಇರುತ್ತೆ. ಓಕೆನಾ, ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ಬ್ಯಾಸ್ಕೆಟ್ಬಾಲ್ ಆಟದ ಜನಕ. ಇದಾಗಲೇ ಬಂದಿತ್ತಲ್ಲ, ರಿಪೀಟೆಡ್ ಕ್ವಶನ್ ಇದು. ನೈಸ್ಮಿತ್, ಅಮೇರಿಕದ ನೈಸ್ಮಿತ್ ಅವರು. ಬ್ಯಾಸ್ಕೆಟ್ಬಾಲ್ ಪಂದ್ಯವು ಅಧಿಕೃತವಾಗಿ ಪ್ರಾರಂಭವಾಗುವುದು ಯಾವ ಇದರಿಂದ ಅಂತ ಹೇಳಿದ್ರೆ ಜಂಪ್ ಬಾಲಿಂದ. ಹಂಗಾರೆ ವಾಲಿಬಾಲ್ ಸರ್ವಿಸ್ನಿಂದ ಪ್ರಾರಂಭ ಆಗುತ್ತೆ, ಹ್ಯಾಂಡ್ಬಾಲ್ ಥ್ರೋ ಆಫ್ನಿಂದ ಪ್ರಾರಂಭ ಆಗುತ್ತೆ. ಇದರಲ್ಲೇ ಇನ್ನೊಂದು ಕೇಳ್ತಾನೆ ಕ್ವಶನು. ಈಗ ಒಂದು ಶೂಟ್ ಮಾಡಿರ್ತಾರಪ್ಪ, ಶೂಟ್ ಮಾಡಿದಾದ್ಮೇಲೆ ಆಪೋಸಿಟ್ನವ್ರು ಬಾಲ್ ತಗೊಬೇಕಾದ್ರೆ ಕೊಡ್ತಕ್ಕಂಥ ಎಸೆತಕ್ಕೆ ಏನಂದರೆ ಫ್ರೀ ಥ್ರೋಯಿಂದ ಸ್ಟಾರ್ಟ್ ಮಾಡ್ತಾರೆ. ಎಂಡ್ ಲೈನಿಂದ ಇರ್ತೈತಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಫ್ರೀ ಥ್ರೋ ಆಗಿರುತ್ತೆ. ಓಕೆನಾ, 16ನೇ ಕ್ವಶನು 2012ನೇ ಇಸ್ವಿಲಿ ಕೇಳಿರ್ತಕ್ಕಂಥ ಕ್ವಶನು ಏನಪ್ಪ ಅಂದರೆ, ಬ್ಯಾಸ್ಕೆಟ್ಬಾಲ್ ಆಟದ ಅಂಕಣದ ಮಧ್ಯ ವರ್ತುಲದ ಸಂಖ್ಯೆ ಹೇಳಿದ್ನಲ್ಲ, ಮಧ್ಯ ವರ್ತುಲದ ಸಂಖ್ಯೆ ಎಷ್ಟಪ್ಪ ಅಂದರೆ 3.06 ಮೀಟರ್. 3.06 ಮೀಟರ್ ಕರೆಕ್ಟಾ? 3.06 ಮೀಟರ್. ಓಕೆ, ಇಲ್ಲಿ ನೋಡಿ, ಆಗಲೇ ಹೇಳಿದ್ನಲ್ಲ, ಡಂಕ್ ಕೌಶಲ್ಯ ಯಾವುದಕ್ಕೆ ಸಂಬಂಧಪಟ್ಟಿದೆ? ಬ್ಯಾಸ್ಕೆಟ್ಬಾಲ್. ಇದು ಕೂಡ 2012ನೇ ಇಸ್ವಿಲಿ ಬಂದಿರತಕ್ಕಂಥ ಕ್ವಶನ್. 18ನೇ ಕ್ವಶನ್ ಏನಪ್ಪ ಅಂದರೆ, ಬ್ಯಾಸ್ಕೆಟ್ಬಾಲ್ ಆಟದಲ್ಲಿ ಸಾಮಾನ್ಯವಾಗಿ ಅನುಸರಿಸುವ ಕ್ರೀಡಾಧಿಕಾರತ್ವ ಯಾಂತ್ರಿಕತೆ ಯಾವುದೆಂದರೆ? ಇದು ರಿಪೀಟೆಡ್ ಕ್ವಶನ್ನೇ, ಲೀಡ್ ಆ್ಯಂಡ್ ಟ್ರಯಲ್. 19ನೇ ಕ್ವಶನ್ ಏನಪ್ಪ ಅಂದರೆ, ಬ್ಯಾಸ್ಕೆಟ್ಬಾಲ್ ಆಟದಲ್ಲಿ ಒಂದು ಹೆಚ್ಚುವರಿ ಅವಧಿಯ ಕಾಲಾವಕಾಶ ಡ್ಯಾಶ್ ನಿಮಿಷದ ಇರುತ್ತೆ ಅಂದರೆ 5 ನಿಮಿಷ. ಅಂದರೆ ಈಗ 2 ಪಂದ್ಯಗಳು ಡ್ರಾ ಆಗಿಬಿಟ್ಟಿರ್ತವೆ, ಅಂದರೆ ಎರಡು ಟೈಮಿಂಗ್ 40 ನಿಮಿಷ ಮುಗಿಬಿಡೋದಕ್ಕೆ ಏನಾಗುತ್ತೆ, 2 ತಂಡಗಳು ಪರಸ್ಪರ ಸೇಮ್ ಅಂಕ ಪಡ್ಕೊಂಡಿರ್ತವೆ. ಆವಾಗ ಒಂದು ತಂಡವನ್ನು ವಿಜಯಶಾಲಿ ಮಾಡಲೇಬೇಕು ತಾನೆ. ಆವಾಗ ಹೆಚ್ಚುವರಿಯಾಗಿ ಕೇಳ್ತಕ್ಕಂಥ ಟೈಮ್ ಎಷ್ಟು ನಿಮಿಷ ಕೊಡ್ತಾರೆ ಅಂದರೆ ಅದೇ 5 ನಿಮಿಷ. ಇದೇ ಕ್ವಶನ್ ಕೇಳಿರೋದವನು. ಓಕೆನಾ, 20ನೇ ಕ್ವಶನ್ ಏನಪ್ಪ ಅಂದರೆ, ಬ್ಯಾಸ್ಕೆಟ್ಬಾಲ್ ಆಟದಲ್ಲಿ ಶೂಟ್ ಮಾಡುವ ಮುಂದೆ ಒಂದು ತಂಡವು ಎಷ್ಟು ಕಾಲದವರೆಗೂ ಚೆಂಡನ್ನು ತನ್ನ ಸ್ವಾಧೀನದಲ್ಲಿಟ್ಟುಕೊಳ್ಳಲು ಅನುಮತಿಸಲಾಗುತ್ತೆ ಅಂದರೆ 24 ಸೆಕೆಂಡು. 24 ಸೆಕೆಂಡಲ್ಲಿ ಟ್ರೈ ಮಾಡಲೇಬೇಕು ಅವನು. ಒಂದು ಸಲ ಅಂದರೆ ಶೂಟಿಗೆ ಟ್ರೈ ಮಾಡಲೇಬೇಕು, ಇಲ್ಲಾಂದರೆ ಆಪೋಸಿಟಿಗೆ ಬಾಲು ಫ್ರೀ ಥ್ರೋ ಕೊಡ್ತಾರೆ. ಇದು 2017 ಇಸ್ವಿಲಿ ಕೇಳ್ತಕ್ಕಂಥ ಕ್ವಶನ್. ಓಕೆನಾ, ಬ್ಯಾಸ್ಕೆಟ್ಬಾಲ್ ಕ್ಷೇತ್ರದ ಉದ್ದ ಇಂಟು ಅಗಲ ಆಗಲೇ ಹೇಳಿದ್ನಲ್ಲ, 25 ಮೀಟ್ರು 15 ಮೀಟ್ರು. 28 ಮೀಟ್ರ್ ಉದ್ದ, 15 ಮೀಟ್ರ್ ಅಗಲ. ಓಕೆನಾ, ಅದೇ ರೀತಿ ಬ್ಯಾಸ್ಕೆಟ್ಬಾಲ್ ಇದು ರಿಪೀಟೆಡ್ 2015 ಕ್ವಶನ್. ನೈಸ್ಮಿತ್. ಓಕೆ, ಈ ಬ್ಯಾಸ್ಕೆಟ್ಬಾಲ್ದು ಇನ್ನೂ ಬೇರೆ ಮಾಹಿತಿ ಇದೆ. ಇದನ್ನೆಲ್ಲ ಈಗ ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ಮತ್ತೆ ಅದನ್ನ ಇನ್ನೊಂದು ಕ್ಲಾಸ್ ಮಾಡಾಕ್ತೀನಿ. ಈ ಒಂದು ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ. ಥ್ಯಾಂಕ್ ಯು, ಧನ್ಯವಾದಗಳು.